ಗೌರವ ಡಾಕ್ಟರೇಟ್ ಪದವಿಯನ್ನು ವಿಶ್ವವಿದ್ಯಾಲಯದ ವತಿಯಿಂದ ಮಾಡಿದ್ದಾರೆ. ಆ ತರಹದ ಡಾಕ್ಟರೇಟ್ ಪಡೆಯಬೇಕಾದಂತಹ ಯಾವುದೇ ಅರ್ಹತೆ ಮತ್ತು ಸೇವೆ ನಮ್ಮಲ್ಲಿ ಇಲ್ಲದೇ ಇದ್ದರೂ ಕೂಡ ಮಠದ ಮೇಲೆ ಒಂದು ಗೌರವದಿಂದ ಆ ಒಂದು ಪದವಿಯನ್ನು ನೀಡಿದ್ದಾರೆ. ವಿಶ್ವವಿದ್ಯಾಲಯಕ್ಕೆ ನಾವು ಗೌರವವನ್ನು ನೀಡಿ ಅದನ್ನು ಸ್ವೀಕಾರ ಮಾಡಿ ನಮ್ಮ ಗುರುಗಳ ಮೂಲಕ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ಮಂತ್ರಾಲಯದಲ್ಲಿ ನಾವು ಈಗಾಗಲೇ ಮಾನಿತ ವಿಶ್ವವಿದ್ಯಾಲಯವನ್ನು ಡೀಮ್ಡ್ ಯೂನಿವರ್ಸಿಟಿ ಮಾಡಬೇಕು ಅಂತ ನಮ್ಮ ಗುರುಗಳ ಕಾಲದಲ್ಲಿ ಏನು ಸಂಕಲ್ಪ ಮಾಡಿದರು, ಆ ನಿಟ್ಟಿನಲ್ಲಿ ಅದಕ್ಕೊಂದು ಟೀಮ್ ಮಾಡಿ ಅಧ್ಯಯನ ಮಾಡಿ ಯಾವ್ಯಾವ ರೀತಿ ಇಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥದ್ದನ್ನು ನಾವೀಗಾಗಲೇ ಅಧ್ಯಯನಕ್ಕೆ ಒಳಪಡಿಸಿದ್ದೇವೆ. ತನ್ಮೂಲಕವಾಗಿ ಮಂತ್ರಾಲಯ ಒಂದು ದೊಡ್ಡ ಶಿಕ್ಷಣ ಕೇಂದ್ರವಾಗಿ, ಲೌಕಿಕ ವೈದಿಕ ಶಿಕ್ಷಣ ಕೇಂದ್ರವಾಗಿ ಪರಿವರ್ತಿಸಬೇಕು ಅಂತ ನಾವು ಸಂಕಲ್ಪಿಸಿದ್ದೇವೆ. ವಿದ್ಯೆಯ ಮಠ ಎಂಬುದಾಗಿ ನಮ್ಮ ಮಠದ ಎಕ್ಸ್ಕ್ಲೂಸಿವ್ ನೇಮ್ ಆದ್ದರಿಂದ ವಿದ್ಯೆಗೆ ಒಂದು ದೊಡ್ಡ ಒಂದು ಪೀಠವನ್ನು ಹಾಕಬೇಕು. ತನ್ಮೂಲಕವಾಗಿ ಈ ಪ್ರಾಂತದ ಜನತೆಗೆ ಲೌಕಿಕ ವೈದಿಕ ವಿದ್ಯೆಗಳನ್ನು ಆಸಕ್ತರಿಗೆ ಲೌಕಿಕ ಮತ್ತು ವೈದಿಕ ವಿದ್ಯೆಗಳನ್ನು ಒದಗಿಸಬೇಕು ಅಂತ ನಾವು ಸಂಕಲ್ಪಿಸಿದ್ದೇವೆ. ಈಗ ಮುಖ್ಯವಾಗಿ ವ್ಯಕ್ತಿ ಒಂದು ಎತ್ತರಕ್ಕೆ ಬೆಳೀಬೇಕಾದ್ರೆ ಶೈಕ್ಷಣಿಕವಾದ ಒಂದು ಅವಶ್ಯಕತೆ ಎಷ್ಟಿದೆಯೋ ಧಾರ್ಮಿಕವಾಗಿಯೂ ಕೂಡ ಅಷ್ಟೇ ಸಾಧನೆ ಅನ್ನುವಂಥದ್ದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಧಾರ್ಮಿಕ ಕ್ಷೇತ್ರದ ಮುಖಂಡರಾದ್ದರಿಂದ ನಮ್ಮ ಧಾರ್ಮಿಕ ಜಪತಪಾದ ಅನುಷ್ಠಾನಗಳನ್ನು ವೈಯಕ್ತಿಕವಾಗಿ, ಅದೇ ರೀತಿಯಾಗಿ ಭಕ್ತರ ಸಂಕಷ್ಟಕ್ಕೆ ರಾಯರನ್ನು ಪ್ರಾರ್ಥಿಸಿ ಆ ಪೀಠದಲ್ಲಿ ಕುಳಿತು ನಮ್ಮ ಪೂಜಾರಾಧನೆ ಜಪತಪಾದಿಗಳನ್ನು ಮಾಡುವ ಮೂಲಕ ರಾಯರ ಒಂದು ಅನುಗ್ರಹವನ್ನು ನಾವು ಕೊಡಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಆದ್ದರಿಂದ ಎಲ್ಲರೂ ಕೂಡ ನಮ್ಮ ಲೌಕಿಕ ಜಗತ್ತಿನವು ನಮ್ಮ ಆರ್ಥಿಕವಾಗಿ ಬೆಳವಣಿಗೆಗಾಗ್ಬೋದು ಅಥವಾ ಸಾಮಾಜಿಕವಾದ ಬೆಳವಣಿಗೆಗಳಿಗೆ ಅದು ಕಾರಣವಾದರೆ, ಆಧ್ಯಾತ್ಮಿಕ ಅನ್ನುವಂಥದ್ದು ನಮ್ಮ ಆತ್ಮದ ಬೆಳವಣಿಗೆಗೆ ಅದು ಕಾರಣವಾಗುತ್ತೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಅಧ್ಯಾತ್ಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೇ ಬೇಕು. ತನ್ಮೂಲಕವಾಗಿ ಉದ್ಧಾರ ಅನ್ನುವಂಥದ್ದು ಆಗ್ತದೆ. ಇನ್ನು ಅವರವರ ಧರ್ಮದಲ್ಲಿ ಇದ್ದುಕೊಂಡು ಶ್ರೇಯಸ್ಸನ್ನು ಪಡೀಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳಿದಂತೆ, ಪರಧರ್ಮವನ್ನು ನಿಂದಿಸದೆ ನಮ್ಮ ಧರ್ಮವನ್ನು ಬಿಡದೆ ನಮ್ಮ ಧರ್ಮವನ್ನು ನಾವು ಅನುಷ್ಠಾನ ಮಾಡಿಕೊಂಡಿದ್ದರೆ ನಾವು ಎಲ್ಲ ರೀತಿಯಾದ ಶ್ರೇಯಸ್ಸನ್ನು ಪಡೆಯಲಿಕ್ಕೆ ಅದು ಕಾರಣವಾಗುತ್ತೆ ಅಂತ. ಇಂಥ ಕಡೆ ಒಂದು ಹೊಸ ಯೂನಿವರ್ಸಿಟಿ ಆಗ್ತಾ ಇದೆ ಅಂದರೆ ಬಹುತೇಕವಾಗಿ ಹಿಂದುತ್ವ ವಿಚಾರಗಳನ್ನು ಇರುವಂಥ ಒಂದು ಸ್ಥಳ ಆಗುತ್ತಾ ಅನ್ನುವಂಥದ್ದು ಕೂಡ ಎಲ್ಲರಲ್ಲೂ ಕಾಡುತ್ತೆ. ಅಂಥ ವಿಚಾರಗಳು ಈಗ ನೋಡಿ, ವಿಶ್ವವಿದ್ಯಾಲಯ ಅನ್ನುವಂಥದ್ರಲ್ಲಿ ಹಿಂದೂ ಧರ್ಮವನ್ನು ಪ್ರಚಾರ ಮಾಡುವಂಥದ್ದು ಒಂದು ಭಾಗ. ಆದರೆ ಎಲ್ಲ ರೀತಿಯಾದಂತಹ ವಿದ್ಯೆಗಳನ್ನು, ಟೆಕ್ನಿಕಲ್ ಆಗ್ಬೋದು, ಅದೇ ರೀತಿಯಾಗಿ ವೈದ್ಯಕೀಯ ವಿಚಾರಗಳಾಗ್ಬೋದು, ಮತ್ತಿತರ ವಿಚಾರಗಳ ಶಿಕ್ಷಣ ಅನ್ನುವಂಥದ್ದು ಕೂಡ ವಿಶ್ವವಿದ್ಯಾಲಯ ಯಾವುದೇ ಒಂದು ಸೀಮಿತವಾದಂತಹ ಧರ್ಮಕ್ಕೋ ಅಥವಾ ಸೀಮಿತವಾದಂಥ ವಿಚಾರಕ್ಕೋ ವಿಶ್ವವಿದ್ಯಾಲಯಗಳು ಸೀಮಿತವಾಗಿರೋಲ್ಲ. ಆದ್ದರಿಂದ ವಿಶ್ವವಿದ್ಯಾಲಯ ತಂತ್ರಜ್ಞಾನ ಆಗ್ಬೋದು, ವೈದ್ಯಕೀಯ ವಿದ್ಯೆ ಆಗ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಶಿಕ್ಷಣ ಅನ್ನುವಂಥದ್ದು ವಿಶ್ವವಿದ್ಯಾಲಯದ ಮುಖ್ಯ ಗುರಿ. ಆ ನಿಟ್ಟಿನಲ್ಲೇ ಇಲ್ಲಿ ವಿಶ್ವವಿದ್ಯಾಲಯ ಅನ್ನುವಂಥದ್ದಾಗುತ್ತೆ. ಅದರಲ್ಲಿ ಒಂದು ಭಾಗ ವೈದಿಕ ಮತ್ತು ಆಧ್ಯಾತ್ಮಿಕ ಸನಾತನ ಹಿಂದೂ ಧರ್ಮದ ಬೋಧನೆಯು ಕೂಡ ಒಂದು ವಿಭಾಗದಲ್ಲಿ ನಡೆಯುತ್ತೆ. ಅದಕ್ಕೆ ಯಾರು ಎಲಿಜಿಬಲ್ಲು, ಅದಕ್ಕೆ ಯಾರು ಅರ್ಹರು, ಆಸಕ್ತರು ಇದ್ದಾರೆ ಅವ್ರಿಗೆ ಆ ಶಿಕ್ಷಣ ಒದಗಿಸ್ತೇವೆ. ಈಗ ಮೊದಲು ನಾವು ಒಂದು ದೊಡ್ಡ ಕ್ಯಾಂಪಸ್ಸನ್ನು ಮಾಡಿದ್ದೇವೆ. ಸುಮಾರಾಗಿ ಒಂದು 100 ಎಕರೆ ವಿಸ್ತೀರ್ಣದಲ್ಲಿ ಅದನ್ನು ವಿಶ್ವವಿದ್ಯಾಲಯದ ಕ್ಯಾಂಪಸ್ ಅಂತ ನಾವೀಗಾಗಲೇ ಗುರುತಿಸಿದ್ದೇವೆ. ಅಲ್ಲಿ ಕೆಲವು ಕಟ್ಟಡಗಳಿಗಾಗಲೇ ಆಗಿದೆ, ಇನ್ನೂ ಕೆಲವು ಕಟ್ಟಡ ಆಗಲಿಕ್ಕಿದೆ. ಅದಕ್ಕೆ ಸಂಪೂರ್ಣವಾದಂಥ ಮಾಸ್ಟರ್ ಪ್ಲ್ಯಾನು ಕೂಡ ನಮ್ಮ ಗುರುಗಳ ಕಾಲದಲ್ಲೇ ಅದನ್ನು ಒಂದು ರೂಪರೇಖವನ್ನು ಮಾಡಿದ್ದಾರೆ. ಅದರ ಹಂತವಾಗಿ ಆ ವಿಶ್ವವಿದ್ಯಾಲಯದ ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸಿ ಅದನ್ನು ಒಂದು ಆ್ಯಕ್ಟಿವೇಟ್ ಮಾಡುವಂಥ ಒಂದು ಕೆಲಸ. ಈಗ ನಾವು ಯಾವುದೇ ಕೇಂದ್ರ ಸರ್ಕಾರದಿಂದ
ಹಣದ ಮಂಜೂರಾತಿಯ ಬಗ್ಗೆ ನಾವಿನ್ನೂ ಚಿಂತನೆ ಮಾಡಿಲ್ಲ. ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳವರ ವತಿಯಿಂದ, ಮಠದ ವತಿಯಿಂದ ನಾವು ಮಾಡಬೇಕು ಅಂತನ್ನುವಂಥ ಒಂದು ಯೋಜನೆ ಇದ್ದದ್ರಿಂದ ನಾವು ಅದರಿಂದ ರೆಕಗ್ನೇಷನ್ ಪಡಿತೀವಿ ಹೊರತು ಈಗ UGC ಇತ್ಯಾದಿಗಳನ್ನು ಈ ಹಂತದಲ್ಲಿ ಇನ್ನೂ ಪಡೆಯುವಂತಹದ್ದಿಲ್ಲ. ಡೀಮ್ಡ್ ಯೂನಿವರ್ಸಿಟಿಯಾಗಿ ನಾನು ಈಗಾಗಲೇ ತಿಳಿಸಿದಂತೆ ಡೀಮ್ಡ್ ಯೂನಿವರ್ಸಿಟಿಯಾಗಿ ಇದನ್ನು ನಾವು ಕನ್ವರ್ಟ್ ಮಾಡ್ತೇವೆ. ಗೌರವ ಡಾಕ್ಟರೇಟ್ ಪದವಿಯನ್ನು ವಿಶ್ವವಿದ್ಯಾಲಯದ ವತಿಯಿಂದ ಮಾಡಿದ್ದಾರೆ. ಆ ತರಹದ ಡಾಕ್ಟರೇಟ್ ಪಡೆಯಬೇಕಾದಂತಹ ಯಾವುದೇ ಅರ್ಹತೆ ಮತ್ತು ಸೇವೆ ನಮ್ಮಲ್ಲಿ ಇಲ್ಲದೇ ಇದ್ದರೂ ಕೂಡ ಮಠದ ಮೇಲೆ ಒಂದು ಗೌರವದಿಂದ ಆ ಒಂದು ಪದವಿಯನ್ನು ನೀಡಿದ್ದಾರೆ. ವಿಶ್ವವಿದ್ಯಾಲಯಕ್ಕೆ ನಾವು ಗೌರವವನ್ನು ನೀಡಿ ಅದನ್ನು ಸ್ವೀಕಾರ ಮಾಡಿ ನಮ್ಮ ಗುರುಗಳ ಮೂಲಕ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ಮಂತ್ರಾಲಯದಲ್ಲಿ ನಾವು ಈಗಾಗಲೇ ಮಾನಿತ ವಿಶ್ವವಿದ್ಯಾಲಯವನ್ನು ಡೀಮ್ಡ್ ಯೂನಿವರ್ಸಿಟಿ ಮಾಡಬೇಕು ಅಂತ ನಮ್ಮ ಗುರುಗಳ ಕಾಲದಲ್ಲಿ ಏನು ಸಂಕಲ್ಪ ಮಾಡಿದರು ಆ ನಿಟ್ಟಿನಲ್ಲಿ ಅದಕ್ಕೊಂದು ಟೀಮ್ ಮಾಡಿ ಅಧ್ಯಯನ ಮಾಡಿ ಯಾವ್ಯಾವ ರೀತಿ ಇಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥದ್ದನ್ನು ನಾವೀಗಾಗಲೇ ಅಧ್ಯಯನಕ್ಕೆ ಒಳಪಡಿಸಿದ್ದೇವೆ. ತನ್ಮೂಲಕವಾಗಿ ಮಂತ್ರಾಲಯ ಒಂದು ದೊಡ್ಡ ಶಿಕ್ಷಣ ಕೇಂದ್ರವಾಗಿ, ಲೌಕಿಕ ವೈದಿಕ ಶಿಕ್ಷಣ ಕೇಂದ್ರವಾಗಿ ಪರಿವರ್ತಿಸಬೇಕು ಅಂತ ನಾವು ಸಂಕಲ್ಪಿಸಿದ್ದೇವೆ. ವಿದ್ಯೆಯ ಮಠ ಎಂಬುದಾಗಿ ನಮ್ಮ ಮಠದ ಎಕ್ಸ್ಕ್ಲೂಸಿವ್ ನೇಮ್ ಆದ್ದರಿಂದ ವಿದ್ಯೆಗೆ ಒಂದು ದೊಡ್ಡ ಒಂದು ಪೀಠವನ್ನು ಹಾಕಬೇಕು. ತನ್ಮೂಲಕವಾಗಿ ಈ ಪ್ರಾಂತದ ಜನತೆಗೆ ಲೌಕಿಕ ವೈದಿಕ ವಿದ್ಯೆಗಳನ್ನು ಆಸಕ್ತರಿಗೆ ಲೌಕಿಕ ಮತ್ತು ವೈದಿಕ ವಿದ್ಯೆಗಳನ್ನು ಒದಗಿಸಬೇಕು ಅಂತ ನಾವು ಸಂಕಲ್ಪಿಸಿದ್ದೇವೆ. ಈಗ ಮುಖ್ಯವಾಗಿ ವ್ಯಕ್ತಿ ಒಂದು ಎತ್ತರಕ್ಕೆ ಬೆಳೀಬೇಕಾದ್ರೆ ಶೈಕ್ಷಣಿಕವಾದ ಒಂದು ಅವಶ್ಯಕತೆ ಎಷ್ಟಿದೆಯೋ ಧಾರ್ಮಿಕವಾಗಿಯೂ ಕೂಡ ಅಷ್ಟೇ ಸಾಧನೆ ಅನ್ನುವಂಥದ್ದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಧಾರ್ಮಿಕ ಕ್ಷೇತ್ರದ ಮುಖಂಡರಾದ್ದರಿಂದ ನಮ್ಮ ಧಾರ್ಮಿಕ ಜಪತಪಾದ ಅನುಷ್ಠಾನಗಳನ್ನು ವೈಯಕ್ತಿಕವಾಗಿ, ಅದೇ ರೀತಿಯಾಗಿ ಭಕ್ತರ ಸಂಕಷ್ಟಕ್ಕೆ ರಾಯರನ್ನು ಪ್ರಾರ್ಥಿಸಿ ಆ ಪೀಠದಲ್ಲಿ ಕುಳಿತು ನಮ್ಮ ಪೂಜಾರಾಧನೆ ಜಪತಪಾದಿಗಳನ್ನು ಮಾಡುವ ಮೂಲಕ ರಾಯರ ಒಂದು ಅನುಗ್ರಹವನ್ನು ನಾವು ಕೊಡಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಆದ್ದರಿಂದ ಎಲ್ಲರೂ ಕೂಡ ನಮ್ಮ ಲೌಕಿಕ ಜಗತ್ತಿನವು ನಮ್ಮ ಆರ್ಥಿಕವಾಗಿ ಬೆಳವಣಿಗೆಗಾಗ್ಬೋದು ಅಥವಾ ಸಾಮಾಜಿಕವಾದ ಬೆಳವಣಿಗೆಗಳಿಗೆ ಅದು ಕಾರಣವಾದರೆ ಆಧ್ಯಾತ್ಮಿಕ ಅನ್ನುವಂಥದ್ದು ನಮ್ಮ ಆತ್ಮದ ಬೆಳವಣಿಗೆಗೆ ಅದು ಕಾರಣವಾಗುತ್ತೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಅಧ್ಯಾತ್ಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೇ ಬೇಕು. ತನ್ಮೂಲಕವಾಗಿ ಉದ್ಧಾರ ಅನ್ನುವಂಥದ್ದು ಆಗ್ತದೆ. ಇನ್ನು ಅವರವರ ಧರ್ಮದಲ್ಲಿ ಇದ್ದುಕೊಂಡು ಶ್ರೇಯಸ್ಸನ್ನು ಪಡೀಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳಿದಂತೆ ಪರಧರ್ಮವನ್ನು ನಿಂದಿಸದೆ, ನಮ್ಮ ಧರ್ಮವನ್ನು ಬಿಡದೆ, ನಮ್ಮ ಧರ್ಮವನ್ನು ನಾವು ಅನುಷ್ಠಾನ ಮಾಡಿಕೊಂಡಿದ್ದರೆ ನಾವು ಎಲ್ಲ ರೀತಿಯಾದ ಶ್ರೇಯಸ್ಸನ್ನು ಪಡೆಯಲಿಕ್ಕೆ ಅದು ಕಾರಣವಾಗುತ್ತೆ ಅಂತ. ಇನ್ನೊಂದೇನೆಂದರೆ ಮಂತ್ರಾಲಯ ಅಂದರೆ ಒಂದು ಧಾರ್ಮಿಕ ಸ್ಥಳ ಮತ್ತು ಹಿಂದುತ್ವವನ್ನು ಪ್ರತಿನಿಧಿಸುವಂಥ ಸ್ಥಳ ಅಂತ ಗುರುತಿಸಲ್ಪಟ್ಟಂಥ ಸ್ಥಳ. ಇಂಥ ಕಡೆ ಒಂದು ಹೊಸ ಯೂನಿವರ್ಸಿಟಿ ಆಗ್ತಾ ಇದೆ ಅಂದರೆ ಬಹುತೇಕವಾಗಿ ಹಿಂದುತ್ವ ವಿಚಾರಗಳನ್ನು ಇರುವಂಥ ಒಂದು ಸ್ಥಳ ಆಗುತ್ತಾ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಕಾಡುತ್ತೆ. ಅಂಥ ವಿಚಾರಗಳು ಈಗ ನೋಡಿ, ವಿಶ್ವವಿದ್ಯಾಲಯ ಅನ್ನುವಂಥದ್ರಲ್ಲಿ ಹಿಂದೂ ಧರ್ಮವನ್ನು ಪ್ರಚಾರ ಮಾಡುವಂಥದ್ದು ಒಂದು ಭಾಗ. ಆದರೆ ಎಲ್ಲ ರೀತಿಯಾದಂತಹ ವಿದ್ಯೆಗಳನ್ನು, ಟೆಕ್ನಿಕಲ್ ಆಗ್ಬೋದು, ಅದೇ ರೀತಿಯಾಗಿ ವೈದ್ಯಕೀಯ ವಿಚಾರಗಳಾಗ್ಬೋದು, ಮತ್ತಿತರ ವಿಚಾರಗಳ ಶಿಕ್ಷಣ ಅನ್ನುವಂಥದ್ದು ಕೂಡ ವಿಶ್ವವಿದ್ಯಾಲಯ ಯಾವುದೇ ಒಂದು ಸೀಮಿತವಾದಂತಹ ಧರ್ಮಕ್ಕೋ ಅಥವಾ ಸೀಮಿತವಾದಂಥ ವಿಚಾರಕ್ಕೋ ವಿಶ್ವವಿದ್ಯಾಲಯಗಳು ಸೀಮಿತವಾಗಿರೋಲ್ಲ. ಆದ್ದರಿಂದ ವಿಶ್ವವಿದ್ಯಾಲಯ ತಂತ್ರಜ್ಞಾನ ಆಗ್ಬೋದು, ವೈದ್ಯಕೀಯ ವಿದ್ಯೆ ಆಗ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಶಿಕ್ಷಣ ಅನ್ನುವಂಥದ್ದು ವಿಶ್ವವಿದ್ಯಾಲಯದ ಮುಖ್ಯ ಗುರಿ. ಆ ನಿಟ್ಟಿನಲ್ಲೇ ಇಲ್ಲಿ ವಿಶ್ವವಿದ್ಯಾಲಯ ಅನ್ನುವಂಥದ್ದಾಗುತ್ತೆ. ಅದರಲ್ಲಿ ಒಂದು ಭಾಗ ವೈದಿಕ ಮತ್ತು ಆಧ್ಯಾತ್ಮಿಕ ಸನಾತನ ಹಿಂದೂ ಧರ್ಮದ ಬೋಧನೆಯು ಕೂಡ ಒಂದು ವಿಭಾಗದಲ್ಲಿ ನಡೆಯುತ್ತೆ. ಅದಕ್ಕೆ ಯಾರು ಎಲಿಜಿಬಲ್ಲು, ಅದಕ್ಕೆ ಯಾರು ಅರ್ಹರು, ಆಸಕ್ತರು ಇದ್ದಾರೆ, ಅವ್ರಿಗೆ ಆ ಶಿಕ್ಷಣ ಒದಗಿಸ್ತೇವೆ. ಈಗಾಗಲೇ ವಿದ್ಯಾಪೀಠ ಇದೆ, ಈಗ ವಿವಿ ಆಯಿತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ತಯಾರಿಯಾಗಿದೆ ಶ್ರೀಮಠದಿಂದ? ಈಗ ಮೊದಲು ನಾವು ಒಂದು ದೊಡ್ಡ ಕ್ಯಾಂಪಸ್ಸನ್ನು ಒಂದು ಮಾಡಿದ್ದೇವೆ. ಸುಮಾರಾಗಿ ಒಂದು 100 ಎಕರೆ ವಿಸ್ತೀರ್ಣದಲ್ಲಿ ಅದನ್ನು ಕ್ಯಾಂಪಸ್, ವಿಶ್ವವಿದ್ಯಾಲಯದ ಕ್ಯಾಂಪಸ್ ಅಂತ ನಾವು ಈಗಾಗಲೇ ಗುರುತಿಸಿದ್ದೇವೆ. ಅಲ್ಲಿ ಕೆಲವು ಕಟ್ಟಡಗಳಿಗಾಗಲೇ ಆಗಿದೆ.
ಇನ್ನೂ ಕೆಲವು ಕಟ್ಟಡ ಆಗಲಿಕ್ಕಿದೆ. ಅದಕ್ಕೆ ಸಂಪೂರ್ಣವಾದಂಥ ಮಾಸ್ಟರ್ ಪ್ಲ್ಯಾನು ಕೂಡ ನಮ್ಮ ಗುರುಗಳ ಕಾಲದಲ್ಲೇ ಅದನ್ನು ಒಂದು ರೂಪರೇಖವನ್ನು ಮಾಡಿದ್ದಾರೆ. ಅದರ ಹಂತ ಹಂತವಾಗಿ ಆ ವಿಶ್ವವಿದ್ಯಾಲಯದ ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸಿ ಅದನ್ನು ಒಂದು ಆ್ಯಕ್ಟಿವೇಟ್ ಮಾಡುವಂಥ ಒಂದು ಕೆಲಸ. ಈಗ ನಾವು ಯಾವುದೇ ಕೇಂದ್ರ ಸರ್ಕಾರದಿಂದ ಹಣದ ಮಂಜೂರಾತಿಯ ಬಗ್ಗೆ ನಾವಿನ್ನೂ ಚಿಂತನೆ ಮಾಡಿಲ್ಲ. ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳವರ ವತಿಯಿಂದ, ಮಠದ ವತಿಯಿಂದ ನಾವು ಮಾಡಬೇಕು ಅಂತನ್ನುವಂಥ ಒಂದು ಯೋಜನೆ ಇದ್ದದ್ರಿಂದ ನಾವು ಅದರಿಂದ ರೆಕಗ್ನೇಷನ್ ಪಡಿತೀವಿ ಹೊರತು ಈಗ UGC ಇತ್ಯಾದಿಗಳನ್ನು ಈ ಹಂತದಲ್ಲಿ ಇನ್ನೂ ಪಡೆಯುವಂತಹದ್ದಿಲ್ಲ. ಡೀಮ್ಡ್ ಯೂನಿವರ್ಸಿಟಿಯಾಗಿ ನಾನು ಈಗಾಗಲೇ ತಿಳಿಸಿದಂತೆ ಡೀಮ್ಡ್ ಯೂನಿವರ್ಸಿಟಿಯಾಗಿ ಇದನ್ನು ನಾವು ಕನ್ವರ್ಟ್ ಮಾಡ್ತೀವಿ.